ಜಾಗತಿಕವಾಗಿ ಡೊನಾಲ್ಡ್ ಟ್ರಂಪ್ ಅವರ ಬೆಂಬಲಕ್ಕೆ ನಾಯಕರುಗಳು ನಿಂತುಕೊಳ್ತಾ ಇದ್ದಾರೆ. ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ಈ ಘಟನೆಯನ್ನ ಖಂಡಿಸಿದ್ದಾರೆ. ಅವರು ಯಾವಾಗಲೂ ಹೇಳ್ತಿರ್ತಾರೆ ವೈಲೆನ್ಸ್ಗೆ ಡೆಮೋಕ್ರಸಿನಲ್ಲಿ ಜಾಗ ಇಲ್ಲ ಅಂತ, ಅಂದರೆ ಪ್ರಜಾಪ್ರಭುತ್ವದಲ್ಲಿ ಹಿಂಸೆಗೆ ಜಾಗ ಇಲ್ಲ ಅಂತ. ಸೊ ಅದನ್ನೇ ಇಲ್ಲೂ ಕೂಡ ಅವ್ರು ಕೋಟ್ ಮಾಡಿದ್ದಾರೆ. ಅದು ಮುಂದಕ್ಕೆ ಬರುತ್ತೆ, ಹೇಳ್ತಾ ಹೋಗ್ತೀವಿ. ಅಧ್ಯಕ್ಷ ಟ್ರಂಪ್ ಅಮೆರಿಕದ ಪ್ರಥಮ ಮಹಿಳೆ ಅಂದರೆ ಟ್ರಂಪ್ ಅವರ ಪತ್ನಿ ಮೆಲಾನಿಯಾ ಉಪಾಧ್ಯಕ್ಷರು ಸುರಕ್ಷಿತವಾಗಿದ್ದಾರೆ, ಯಾವುದೇ ಹಾನಿ ಆಗಿಲ್ಲ ಅಂತ ತಿಳಿದು ಸಮಾಧಾನ ಆಯಿತು ಅಂತ ಹೇಳಿದರು. ಟ್ರಂಪ್ ಅವರ ನಿರಂತರ ಸುರಕ್ಷತೆ ಯೋಗಕ್ಷೇಮಕ್ಕಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಅಂತ ಹೇಳಿದರು. ಪ್ರಜಾಪ್ರಭುತ್ವದಲ್ಲಿ ಹಿಂಸಾಚಾರಕ್ಕೆ ಸ್ಥಾನ ಇಲ್ಲ, ಇದನ್ನು ಡೇ ಒನ್ನಿಂದ ಕೂಡ ನರೇಂದ್ರ ಮೋದಿ ಅವರು ಹೇಳ್ಕೊಂಡು ಬಂದಿದ್ದಾರೆ. ಇದು ಯುದ್ಧದ ಯುಗ ಅಲ್ಲ ಅಂತೆಲ್ಲ ಅವರು ಆಗಾಗ ಹೇಳ್ತಿರೋದನ್ನು ನಾವು ಕೇಳಿಸ್ಕೊಳ್ತಾ ಇರ್ತೀವಿ. ಇಂಥ ಘಟನೆಯನ್ನು ನಾವು ಖಂಡಿಸ್ತೀವಿ ಅಂತ ಭಾರತ ಈ ಘಟನೆಗೆ ಸಂಬಂಧಪಟ್ಟಂತೆ ಧಿಕ್ಕಾರವನ್ನು ವ್ಯಕ್ತಪಡಿಸಿದೆ ನರೇಂದ್ರ ಮೋದಿಯವರ ಮೂಲಕ. ನರೇಂದ್ರ ಮೋದಿಯವರ ಟ್ವೀಟ್ನ ಸಾರಾಂಶವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಮತ್ತು ರಾಜತಾಂತ್ರಿಕವಾಗಿ ಉತ್ತಮವಾದಂತಹ ಸಂಬಂಧ ಅಮೆರಿಕದ ಜೊತೆ ಇದೆ. ಅಮೆರಿಕದ ಅಧ್ಯಕ್ಷರಿಗೆ ಹುಚ್ಚು ಬಂದಾಗ ಏನೇನೋ ಹೇಳ್ತಾರೆ ಬಿಟ್ಟರೆ, ರಾಜತಾಂತ್ರಿಕವಾಗಿ ತುಂಬ ಬಿಸ್ನೆಸ್ಗಳಾಗುತ್ತೆ, ವ್ಯವಹಾರಗಳಾಗುತ್ತೆ, ಮತ್ತು ಅನೇಕ ಅಗ್ರಿಮೆಂಟ್ಗಳನ್ನು ನಾವು ಸೈನ್ ಹಾಕಿದ್ದೀವಿ. ಡೊನಾಲ್ಡ್ ಟ್ರಂಪ್ ಬಂದಮೇಲೂ ಅಷ್ಟೇ ಅಗ್ರಿಮೆಂಟ್ಗಳಿಗೆ ಸೈನ್ ಹಾಕಿದ್ದೀವಿ. ಸೊ ಹೀಗಾಗಿ ಮಾರಲ್ ಸಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಏನಿದೆ ಆ ಟ್ವೀಟ್ನಲ್ಲಿ ಅಂತ ನೋಡ್ಬಿಡೋಣ, ಏನು ಹೇಳಿದ್ದಾರೆ ಅಂತ. ವಾಷಿಂಗ್ಟನ್ DC ಹೋಟೆಲ್ನಲ್ಲಿ ಇತ್ತೀಚೆಗೆ ನಡೆದ ಭದ್ರತಾ ಘಟನೆಯ ನಂತರ ಅಧ್ಯಕ್ಷ ಟ್ರಂಪ್ ಪ್ರಥಮ ಮಹಿಳೆ ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ಪತ್ನಿ ಮತ್ತು ಉಪಾಧ್ಯಕ್ಷರು ಸುರಕ್ಷಿತವಾಗಿದ್ದಾರೆ ಹಾಗೂ ಯಾವುದೇ ಹಾನಿಗಳಾಗಿಲ್ಲ ಅಂತ ನನಗೆ ತಿಳಿದು ಸಮಾಧಾನ ಆಯಿತು ಅಂತ. ಈಗ ನಾವು ಬ್ರೇಕಿಂಗ್ ಪಾಯಿಂಟ್ಸ್ ಏನು ಕೊಟ್ವಿ ಅದನ್ನೇ ಆ ಟ್ವೀಟ್ನಲ್ಲಿ ಹೇಳಿದ್ದಾರೆ. ಸೊ ಇನ್ ಡೀಟೇಲ್ ಆಗಿ ಸುರಕ್ಷತೆ ಮತ್ತು ಯೋಗಕ್ಷೇಮಕ್ಕಾಗಿ ನಾನು ಪ್ರಾರ್ಥಿಸ್ತೀನಿ ಅಂತ ಹೇಳಿದರು ಮತ್ತು ಭಾರತದ ಸಪೋರ್ಟ್ ನಿಮ್ಮ ಜೊತೆಗೆ ಇರುತ್ತೆ ಅಂತೆಲ್ಲ ಹೇಳಿದ್ರು. ಇದು ಸಾರಾಂಶ. ಹಾಗೆ ಹಿಂಸೆ ಅನ್ನೋದಕ್ಕೆ ಎಲ್ಲೂ ಕೂಡ ಯಾವತ್ತಿಗೂ ಕೂಡ ಜಾಗ ಇಲ್ಲ ಅನ್ನೋದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಒಂದು ಮಾರಲ್ ಸಪೋರ್ಟನ್ನು ಕೊಡ್ತಾರೆ. ಕೇವಲ ಪ್ರಧಾನಿ ನರೇಂದ್ರ ಮೋದಿ ಅಂತಲ್ಲ, ಎಲ್ಲ ದೇಶದ ನಾಯಕರು ಕೂಡ ಇಂಥ ಘಟನೆಯನ್ನು ಖಂಡಿಸ್ತಾರೆ. ಮತ್ತು ಫೋನ್ ಕಾಲ್ ಎಲ್ಲ ಎಕ್ಸ್ಚೇಂಜ್ ಆಗುತ್ತೆ. ಇದು ಜಸ್ಟ್ ಒಂದು ಟ್ವೀಟಿಗೆ ಸೀಮಿತ ಆಗಿರಲ್ಲ. ನಮ್ಮ ಪ್ರಧಾನಿಯಿಂದ ಅಲ್ಲಿನ ಅಧ್ಯಕ್ಷರಿಗೆ ಫೋನ್ ಕಾಲ್ ಹೋಗಿರುತ್ತೆ, ಯೋಗಕ್ಷೇಮದ ಬಗ್ಗೆ ಪರಸ್ಪರ ಮಾತುಗಳು ಎಕ್ಸ್ಚೇಂಜ್ ಆಗಿರುತ್ತೆ.